ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ, ಅದರ 5ನೇ ವಾಕ್ಯ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಅರಸನಾದ ಸೊಲೊಮೋನನು ದೇವರ ಸನ್ನಿಧಾನದಲ್ಲಿ ಮಾತಾಡ್ತಾ ಇರುವಂತಹ ಒಂದು ಮಾತು, ಸ್ವಬುದ್ಧಿಯನ್ನು ನೀನು ಆಧಾರ ಮಾಡ್ಕೋಬೇಡ, ನಿನ್ನ ಸ್ವಂತ ಬುದ್ಧಿಯನ್ನು ನೀನು ಆಧಾರ ಮಾಡ್ಕೋಬೇಡ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ನೀನು ಭರವಸೆ ಇಡು. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡ್ತೀವಿ. ಸ್ವಂತ ಬುದ್ಧಿಯನ್ನು ಯೂಸ್ ಮಾಡಿ ನಾವು ಇದನ್ನು ಮಾಡಬಹುದು, ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನು ಮಾಡಿದ್ರೆ ಚೆನ್ನಾಗಿರಲ್ಲ, ಇದೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ಸೊಲೊಮೋನ್ ಹೇಳ್ತಾನೆ, ಸ್ವಬುದ್ಧಿಯನ್ನು ನೀನು ಆಧಾರ ಮಾಡ್ಕೋಬೇಡ, ನೀನು ಯೆಹೋವನಲ್ಲಿ ಪೂರ್ಣವಾಗಿ ಭರವಸೆ ಬಿಡು. ಮಾತ್ರವಲ್ಲ, ನೀನು ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಎಷ್ಟೋ ಸಂದರ್ಭದಲ್ಲಿ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡ್ತೀವಿ. ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರ ಅರ್ಥ ಪ್ಲ್ಯಾನಿಂಗ್ ಮಾಡಬಾರ್ದು ಅಂತ ದೇವರು ಹೇಳ್ತಾ ಇಲ್ಲ. ಪ್ಲ್ಯಾನಿಂಗ್ ಮಾಡ್ಕೋಬಹುದು. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಬುದ್ಧಿಯಿಂದ ಪ್ಲ್ಯಾನ್ ಮಾಡ್ತೀವಿ, ನಮ್ಮ ಬುದ್ಧಿಯಿಂದ ಅನೇಕ ಕಾರ್ಯಗಳನ್ನು ಯೋಚನೆ ಮಾಡ್ತೀವಿ, ಚಿಂತೆಗಳನ್ನು ಮಾಡ್ತೀವಿ. ಅದು ಒಳ್ಳೆಯದು, ಯಾಕೆಂದರೆ ನಮಗೆ ಪ್ಲ್ಯಾನಿಂಗ್ ಅನ್ನೋದು ಇರಲೇಬೇಕು. ಬಟ್ ಆ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಪ್ಲ್ಯಾನ್ ಎಲ್ಲ ಮಾಡಿದ್ಮೇಲೆ ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡ್ಬೇಕು. ದೇವರೇ, ನಾನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತೇನೆ, ದೇವರೇ ನಿನ್ನ ಒಂದು ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಆಶೀರ್ವಾದ ಮಾಡ್ತಾರೆ. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಕಾರಣ ದೇವರ ವಾಕ್ಯದಲ್ಲಿ ಓದುವಾಗ ಕೆಲವರೆಲ್ಲ ಸ್ವಬುದ್ಧಿಯಿಂದ ಅನೇಕ ಕಾರ್ಯಗಳನ್ನು ಮಾಡೋರು. ಇದನ್ನು ಮಾಡ್ಬೋದು, ಹೀಗೆ ಮಾಡ್ಬೋದು ಎಂಬುದಾಗಿ ಪ್ಲ್ಯಾನ್ ಮಾಡಿದ್ರು. ಆದರೆ ಅದು ದೇವರ ಚಿತ್ತ ಆಗಿರಲಿಲ್ಲ, ದೇವರ ಇಷ್ಟ ಆಗಿರಲಿಲ್ಲ. ದಾವೀದನ ಒಂದು ಸ್ವಭಾವವಾಗಿತ್ತು, ಎಲ್ಲೇ ಒಂದು ಯುದ್ಧಕ್ಕೆ ಹೋಗಬೇಕಾದ್ರೂ ಸಹ ಫಸ್ಟು ಅವನು ದೇವರ ಹತ್ರ ಕೇಳ್ತಾ ಇದ್ದ. 1 ಸಮುವೇಲ 30ನೇ ಅಧ್ಯಾಯ ನಾವು ಓದಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಆ ಸಮುವೇಲನ ಪುಸ್ತಕದಲ್ಲಿ ಓದ್ತೀವಿ, ದಾವೀದನ ಹೆಂಡತಿ ಮಕ್ಕಳು ಮತ್ತು ಇತರೆ ಜನರ ಹೆಂಡತಿ ಮಕ್ಕಳನ್ನೆಲ್ಲ ಏನು ಮಾಡಿದ್ದಾರೆ, ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಮಾಲೇಕ್ಯರು. ಹಿಡ್ಕೊಂಡು ಹೋದಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹೆಂಡತಿ ಮಕ್ಕಳನ್ನು ಕಳೆದುಕೊಂಡಂತಹ ದಾವೀದ ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರೂ ಕಲ್ಲು ತಗೊಂಡಿದ್ದಾರೆ ದಾವೀದನನ್ನು ಕಲ್ಲೆಸೆಯುವುದಕ್ಕಾಗಿ. ದಾವೀದನನ್ನು ಸಾಯಿಸಬೇಕು, ನೀನೇ ಕಾರಣ, ನಮ್ಮ ಹೆಂಡತಿ ಮಕ್ಕಳ ನಷ್ಟಕ್ಕೆ ನೀನೇ ಕಾರಣ ಎಂಬುದಾಗಿ ಅಲ್ಲಿ ಹೇಳ್ತಾ ಇರುವಾಗ ದಾವೀದನು ತನ್ನನ್ನು ದೇವರ ಸನ್ನಿಧಾನದಲ್ಲಿ ಬಲಪಡಿಸಿಕೊಳ್ತಾನೆ. ದೇವರ ಸನ್ನಿಧಾನದಲ್ಲಿ ತನ್ನನ್ನೇ ಬಲಪಡಿಸಿಕೊಂಡು ಅವನು ದೇವರ ಹತ್ರ ಕೇಳ್ತಾನೆ, ಸ್ವಾಮಿ, ಅವರನ್ನು ನಾನು ಹಿಂದಟ್ಟಬಹುದೋ, ಈ ಜನರನ್ನು ನಾನು ಹಿಂದಟ್ಟಬಹುದೋ, ಇವರಿಗೆ ವಿರುದ್ಧವಾಗಿ ಹೋಗಬಹುದೋ, ಇವರನ್ನು ಹಿಡಿಬಹುದಾ ಆಮೇಲೆ ದೇವರು ಹೇಳ್ತಾರೆ ಹೋಗು ಅಂತ. ತಕ್ಷಣ ಮತ್ತೆ ಕೇಳ್ತಾನೆ, ಸ್ವಾಮಿ, ಅವರೆಲ್ಲ ನನಗೆ ಸಿಗ್ತಾರಾ? ದೇವರು ಹೇಳ್ತಾರೆ, ಎಲ್ಲವನ್ನ ಬಿಡಿಸ್ಕೊಂಡು ಬರ್ತೀಯ. ಹಾಗೆ ದಾವೀದನು ತನ್ನ ಸ್ವಂತ ಹೆಂಡತಿ ಮಕ್ಕಳನ್ನು ಹಿಡ್ಕೊಂಡು ಹೋದಾಗಲೂ ನಾನು ಹೋಗ್ಲಾ, ಯುದ್ಧ ಮಾಡೋಕ್ಕೆ ಹೋಗ್ಲಾ ಅಂತ ಕೇಳ್ತಾನೆ. ನಾವಾಗಿದ್ರೆ ಏನು ಮಾಡ್ತಾಯಿದ್ವಿ, ಲೆಫ್ಟು ರೈಟು ನೋಡ್ದಲೇ ಓಡೋಗ್ಬಿಡ್ತಿದ್ವಿ. ನಮ್ಮ ಹೆಂಡತಿ ಮಕ್ಕಳು ಹೋಗ್ಬಿಟ್ಟಿದ್ದಾರೆ, ದೇವ್ರ ಹತ್ರನೂ ಕೇಳಲ್ಲ, ಎಲ್ಲೂ ಇಲ್ಲ, ಓಡ್ತಾ ಇದ್ವಿ. ಆದರೆ ದಾವೀದನೊಂದು ಸ್ವಭಾವ ಏನಾಗಿತ್ತು ಅಂದರೆ, ದೇವರ ಬಳಿಯಲ್ಲಿ ಕೇಳದೆ ಅವನೇನೂ ಮಾಡ್ತಾ ಇರಲಿಲ್ಲ. ಅವನ ಸ್ವಂತ ಬುದ್ಧಿಯಲ್ಲಿ ಆಶ್ರಯಿಸಲಿಲ್ಲ. ಸ್ವಂತ ಬುದ್ಧಿಯಲ್ಲಿ ಕೆಲವು ಟೈಮಲ್ಲಿ ಆಶ್ರಯಿಸ್ದ, ಅದು ಫೇಲ್ಯೂರ್ ಆಗೋಯ್ತು. ಅದರಿಂದ ಅವರ ಮಗನಾದ ಸೊಲೊಮೋನ್ ಹೇಳ್ತಾನೆ, ಸ್ವಬುದ್ಧಿಯನ್ನೇ ನೀನು ಆಧಾರ ಮಾಡಿಕೊಳ್ಬೇಡ. ನಿನ್ನ ಬುದ್ಧಿ ಹೇಳುತ್ತೆ, ಇದನ್ನು ಮಾಡೋಣ, ಇದನ್ನು ಮಾಡ್ಬೋದು, ಇದು ಒಳ್ಳೆಯದು, ಇದು ಸರಿ ಇಲ್ಲ, ಇದು ಸರಿ ಇದೆ ಅಂತ ಬುದ್ಧಿ ಹೇಳುತ್ತೆ. ಆದರೆ ವಾಕ್ಯ ಹೇಳುತ್ತೆ, ಇಲ್ಲ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ನೀನು ಭರವಸೆ ಬಿಡು. ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ನೀನು ಭರವಸೆ ಬಿಡುವುದಾದರೆ ನಿನ್ನ ಜೀವಿತ ಒಂದು ಆಶೀರ್ವಾದದ ಜೀವಿತವಾಗುತ್ತೆ. ಮಾತ್ರವಲ್ಲ, ದೇವರ ವಾಕ್ಯ ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ನೀನು ಆತನ ಚಿತ್ತಕ್ಕೆ ವಿಧೇಯನಾದರೆ
ಆತನ ಮಾರ್ಗಗಳಿಗೆ ನೀನು ಒಪ್ಪಿಸಿಕೊಡೋದಾದರೆ ನಿನ್ನ ಮಾರ್ಗಗಳನ್ನು ಆತನು ಸರಾಗ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಮಾರ್ಗಗಳಲ್ಲ ನನ್ನ ಮಾರ್ಗಗಳು, ನಿನ್ನ ಆಲೋಚನೆ ಅಲ್ಲ ನನ್ನ ಆಲೋಚನೆ, ನಮ್ಮ ಬುದ್ಧಿ ಅಲ್ಲ ದೇವರ ಬುದ್ಧಿ, ನಮ್ಮ ಇಷ್ಟ ಅಲ್ಲ ದೇವರ ಇಷ್ಟ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೇ, ನಾವು ನಿನ್ನ ಮುಖವನ್ನು ನೋಡ್ತಾ ಇದ್ದೇವೆ, ನಿನ್ನಲ್ಲಿ ನಾವು ಆಶ್ರಯಿಸ್ತಾ ಇದ್ದೇವೆ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಅಪ್ಪ. ಸೊಲೊಮೋನನ ಆ ಮಾತಿಗೆ ಅನುಗುಣವಾಗಿ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡು ಹೇಳೋಣ, ಸ್ವಾಮಿ, ಸ್ವಬುದ್ಧಿಯನ್ನು ನಾನು ಆಶ್ರಯಿಸಲ್ಲ ದೇವರೇ, ಪೂರ್ಣ ಮನಸ್ಸಿನಿಂದ ನಿನ್ನಲ್ಲಿ ನಾನು ಭರವಸೆ ಬಿಡ್ತೇನೆ. ನಾನೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಲ್ಲವನ್ನು ತಿಳಿಸುವಂತಹ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಬುದ್ಧಿಯಲ್ಲಿ ಬರುವಂಥ ಕಾರ್ಯಗಳನ್ನು ಮನಸ್ಸಲ್ಲಿಟ್ಕೊಳ್ಳೋಣ, ದೇವರಿಗೆ ಹೇಳೋಣ, ಸ್ವಾಮಿ ನನಗೆ ಹಿಂಗೆ ಅನ್ನಿಸ್ತಾ ಇದೆ, ಬಟ್ ನಿನ್ನ ಚಿತ್ತ ಏನೋ ಸ್ವಾಮಿ, ನಿನ್ನ ಮಾರ್ಗ ಏನಪ್ಪ ಅದನ್ನು ತೋರಿಸ್ಕೊಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕೆ, ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಸಮರ್ಪಿಸಿಕೊಡ್ತೇವೆ, ನಮ್ಮನ್ನು ತಗ್ಗಿಸಿಕೊಳ್ತೇವೆ. ಸ್ವಬುದ್ಧಿಯನ್ನು ಆಶ್ರಯಿಸಿ ಮಾಡಿದಂಥ ಕಾರ್ಯಗಳು ನಮ್ಮಲ್ಲಿ ಫೇಲ್ ಆಗ್ತದೆ ಸ್ವಾಮಿ. ಪೂರ್ಣ ಮನಸ್ಸಿನಿಂದ ನಿನ್ನಲ್ಲಿ ಭರವಸೆವಿಟ್ಟು ಎಲ್ಲ ಕಾರ್ಯಗಳನ್ನು ಮಾಡುವಂತೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.